ಅವಧೂತರು, ಪವಾಡ ಪುರುಷರು, ಇದ್ರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ. ವಿನಯ್ ಗುರೂಜಿ ಅವರು ಒಂದು ಪವಾಡ ಮಾಡಿದ್ದಾರೆ, ಅದು ಇನ್ಸ್ಟಾಗ್ರಾಮ್. ಸೊ ಅದಕ್ಕೋಸ್ಕರ ಮಳೆ ಬಂದಿಲ್ವಂತೆ. ನಮಸ್ಕಾರ ಸ್ನೇಹಿತರೆ. ಅವಧೂತರು, ಪವಾಡ ಪುರುಷರು, ಇದ್ರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ, ಇದೆಲ್ಲ ಸತ್ಯನಾ ಅಂತ. ರೀಸೆಂಟಾಗೆ ವಿನಯ್ ಗುರೂಜಿ ಅವರು ಒಂದು ಪವಾಡ ಮಾಡಿದ್ದಾರೆ, ಅದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಯೂಟ್ಯೂಬಲ್ಲೆಲ್ಲ ವೈರಲ್ ಆಗ್ತಾ ಇದೆ. ಏನಪ್ಪ ಅಂದ್ರೆ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ, ಡೈರೆಕ್ಟಾಗಿ ಅವರೇ ಮಾತಾಡಿದ್ದಾರೆ. ಮಳೆ ಬರೋಂಗಿತ್ತಂತೆ, ತುಂಬ ಮಳೆ ಬರೋ ಥರ ಇತ್ತು. ಅವರು ದೇವರನ್ನು ಪ್ರಾರ್ಥನೆ ಮಾಡಿದ್ರಂತೆ. ಸೊ ಅದಕ್ಕೋಸ್ಕರ ಮಳೆ ಬಂದಿಲ್ವಂತೆ. ಅಂದರೆ ಮಳೆ ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮ ಮೇಲೆ, ನಮ್ಮ ಹೆಣ್ಮಕ್ಳ ಮೇಲೆ ಮಳೆ ಹನಿಗಳು ಬೀಳ್ತಾ ಇತ್ತು, ಅದಕ್ಕೆ ಪ್ರಾರ್ಥನೆ ಮಾಡಿದೆ, ಮಳೆ ಹೋಯ್ತು ಅಂತ. ಅದನ್ನ ನಂಬಿ ತುಂಬ ಜನ ಭಕ್ತರು ಚಪ್ಪಾಳೆ ತಟ್ತಾರೆ. ನಾನು ಬಂದಾಗ ತಮೇಶ್ ಗೌಡ್ರು ಹೇಳ್ತಿದ್ರು ಮಳೆ ಬರುತ್ತೆ. ನಾನು ಅಮ್ಮನವರಿಗೆ ಒಂದು ಪ್ರಾರ್ಥನೆ ಮಾಡಿದೆ, ನನಗೋಸ್ಕರ ಅಲ್ಲ, ಇಲ್ಲಿರೋ ಹೆಣ್ಣು ಮಕ್ಕಳುಗಳು ತಲೆ ನೆನೆದಿರ್ಲಿ, ಅವಳು ನೆನೆಸಿ. ಇದೇ ರೀತಿ ಪವಾಡ ಮಾಡಿದ್ರು. ಹಳೆಯ ಒಂದು ವಿಡಿಯೋಗಳೆಲ್ಲ ಹಾಕಿದ್ದೀನಿ, ನೀವು ನೋಡಿರ್ತೀರ. ನಿತ್ಯಾನಂದ, ನಾನು ಬೆಳಗ್ಗೆ ಬರೋಕ್ಕೆ ಲೇಟ್ ಆಯಿತು, ಅದಕ್ಕೆ ಸೂರ್ಯನಿಗೆ ಹೇಳಿದೆ ನೀನು ಅರ್ಧ ಗಂಟೆ ಲೇಟಾಗಿ ಬಾ ಅಂತ. ಸೊ ಆ ಸೂರ್ಯ ಅರ್ಧ ಗಂಟೆ ಲೇಟಾಗಿ ಬಂದ. ಬೇಕಾದ್ರೆ ನೀವು ಗೂಗಲಲ್ಲಿ ಚೆಕ್ ಮಾಡಿ, ಬಿಡದಿನಲ್ಲಿ ಸೂರ್ಯ ಹುಟ್ಟಿರೋ ಟೈಮು, ಅವ್ನು ಬಂದಿರೋ ಟೈಮೆಲ್ಲ ಚೆಕ್ ಮಾಡಿ ಅಂತಲೂ ನಿತ್ಯಾನಂದ ಹೇಳ್ದ. ಅವಾಗೆಲ್ಲ ಚಪ್ಪಾಳೆ ತಟ್ಟಿದ್ರು. ಸೊ ಅವನು ಒಂದು ಸಪ್ರೇಟ್ ರಾಷ್ಟ್ರನೇ ಮಾಡ್ಕೊಂಬಿಟ್ಟಿದ್ದಾನೆ, ಕೈಲಾಸ. ಅಂದರೆ ಈಗ ಅವನಿಗೂ ಅಷ್ಟೊಂದು ಭಕ್ತ, ಯಾರಾದ್ರು ನಂಬ್ತಾರೇನಪ್ಪ, ಸೂರ್ಯನ ತಡೆಯೋಕ್ಕಾಗತ್ತಾ? ಸಾಧ್ಯನಾ? ಈ ವಿಜ್ಞಾನ ಯುಗದಲ್ಲಿ ಪ್ರತಿಯೊಂದು ಚಿಕ್ಕ ಮಗು ಗೊತ್ತಾಗ್ಬಿಡುತ್ತೆ ಮೊಬೈಲಲ್ಲಿ ನೋಡಿದ್ರೆ, ಅಲ್ವಾ? ಇದೇ ರೀತಿ ಈಗ ಅದೇ ಸೇಮ್ ಟಾಕ್ ಕೊಟ್ಟಿದ್ದಾರೆ ನೋಡಿ ನಮ್ಮ ವಿನಯ್ ಗುರೂಜಿಯವರು. ಸೊ ಅವರು ಮಾತಾಡಬೇಕಾದಾಗ ಈ ಜನಗಳು ಚಪ್ಪಾಳೆ ತಟ್ತಾರೆ, ಚಿಂತನೆ ಮಾಡೋದಿಲ್ಲ. ಅವರು ಎಕ್ಸಾಗರೇಟ್ ಮಾಡ್ತಾರೆ. ನನ್ನನ್ನೊಂದು ಅದ್ಭುತವಾದ ಶಕ್ತಿ ಇದೆ, ಆ ಶಕ್ತಿಯಿಂದ ಎಲ್ಲವನ್ನು ಕಂಟ್ರೋಲ್ ಮಾಡ್ತೀನಿ ಅಂತಾರೆ. ಯಾವುದೇ ಪವಾಡ ಪುರುಷ ಪ್ರಕೃತಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಯೋಚನೆ ಮಾಡಿ ನೋಡಿ, ಮಳೆ ಬರೋ ಮೋಡಗಳನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಆ ರೀತಿ ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ, ಅಗಾಧವಾದ ಮೋಡಗಳು, ಮಳೆಯ ರಾಶಿಯನ್ನು, ಮೇಘಸ್ಫೋಟ ಅಂತ ಕೇಳ್ತೀವಿ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರು ಸಾಧ್ಯ ಆಗತ್ತಾ? ಅಲ್ವಾ? ಕೇದಾರನಾಥದಲ್ಲಿ ಮೇಘಸ್ಫೋಟವಾಗಿ 3,000 ಜನರು ಸತ್ತೋದ್ರು. ಕೇದಾರನಾಥದ ಶಿವ ಸಣ್ಣ ಪುಟ್ಟವನ, ಎಷ್ಟು ಜನ ಹೋಗ್ತಾರೆ, ಆ ಶಿವನೇ ಕಂಟ್ರೋಲ್ ಮಾಡಿಲ್ಲ. ಸೊ ಇಲ್ಲಿ ನಾನು ನಿಮಗೇನು ಒಂದು ವಿಶ್ಲೇಷಣೆ ಕೊಡ್ತೀನಿ ಅಂದರೆ, ಯಾರ್ಯಾರು ಪವಾಡಗಳನ್ನು ಮಾಡ್ತೀನಿ ಅಂತಾರೋ ಅವರು ಭಾವನೆಗಳ ಮೇಲೆ ಆಟ ಆಡ್ತಾ ಇದ್ದಾರೆ. ಮನುಷ್ಯನಲ್ಲಿ ಒಂದು ನಂಬಿಕೆ ಇರುತ್ತೆ, ದೈವಿ ಭಕ್ತಿ ಇರುತ್ತೆ, ಅಗಾಧವಾದ ನಂಬಿಕೆ ಇರುತ್ತಾರೆ. ಸೊ ಆ ನಂಬಿಕೆಗಳಲ್ಲಿ ಆಟ ಆಡ್ತಕ್ಕಂಥವ್ರು ಇವರು ಪವಾಡ ಪುರುಷರು. ಏನು ಕಾಕತಾಳೀಯವಾಗಿ ಕೆಲವಾರು ಘಟನೆಗಳಾಗ್ತವೆ. ಯಾವುದೇ ಆಶ್ರಮದಲ್ಲಿ ಹೋಗಲಿ, ಅಲ್ಲೋ ದೇವರು ಅಂತ ಇರ್ತದೆ, ದೇವ್ರ ಪೂಜೆ ಮಾಡೋಕ್ಕೆ ಬರ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ, ಆ ಪರಿಸರ ಚೆನ್ನಾಗಿರುತ್ತೆ, ಅಲ್ಲೆಲ್ಲ ಜನಗಳಿರ್ತಾರೆ, ಒಂಥರ ಗುಂಪಾಗಿ ಭಜನೆ ಆಡ್ತಾ ಇರ್ತಾರೆ. ಆ ಭಜನೆ ಆಡಬೇಕಾದಾಗ, ಪ್ರಾರ್ಥನೆ ಮಾಡಬೇಕಾದಾಗ ಮನಸ್ಸು ಶಾಂತವಾಗುತ್ತೆ. ಶಾಂತವಾದ ಮನಸ್ಸಿನಲ್ಲಿ ಯಾವುದೇ ನಿರ್ಧಾರಗಳನ್ನು ತಗೊಂಡಾಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಫೇಲ್ಯೂರ್ ಆದರೆ ಯಾರೂ ಹೇಳೋದಿಲ್ಲ. ಬರೀ 10% ಸಕ್ಸಸ್ ಆದ ಸಾಕು. ಅವರೆಲ್ಲ ನಾನು ಹೋಗಿದ್ದೆ, ಸತ್ಸಂಗಕ್ಕೆ ಹೋಗಿದ್ದೆ, ಅಲ್ಲಿ ಗುರೂಜಿ ಆಶೀರ್ವಾದ ಮಾಡಿದ್ರು, ಮಹಾನ್ ಪವಾಡ ಪುರುಷರು, ಆ ಕೆಲಸ ನನಗಾಯಿತು, ನನ್ನ ಸಮಸ್ಯೆ ಬಗೆಹರಿತು, ನನ್ನ ಸಂಸಾರದ ಸಮಸ್ಯೆ ಇತ್ತು, ಅದು ಬಗೆಹರಿತು. ಸಂಸಾರದಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಬೇಕಾದ್ರೆ ನಿನ್ನ ಮನಸ್ಸು ಕಾರಣ. ನಿನ್ನ ಮನಸ್ಸು ಶಾಂತವಾಗಬೇಕು, ಅದಕ್ಕೊಂದು ಪೂರಕವಾದ ವಾತಾವರಣ ಅಲ್ಲಿ ಇರುತ್ತೆ ಅಷ್ಟೇ ಹೊರತು ಈ ಗುರುಗಳು ಯಾವುದೇ ರೀತಿಯಾದ ಶಕ್ತಿಯನ್ನು ನಿಮಗೆ ಕೊಟ್ಟು ನಿಮ್ಮ ಸಮಸ್ಯೆನ ಬಗೆಹರಿಸುವುದಿಲ್ಲ. ಅವರೇನಾದರೂ ಶಕ್ತಿ ಕೊಟ್ಟಿದ್ದಾರೆ ಅಂದರೆ ಆ ಸ್ಥಳದಲ್ಲಿ ಕೂರಿಸ್ಕೊಂಡು ಭಜನೆ ಮಾಡಿಸಿದಾರಲ್ಲ, ದೇವ್ರ ಪೂಜೆ ಮಾಡಿಸಿದಾರಲ್ಲ, ಅಷ್ಟೇ. ಈ ನೋಡಿ, ವಿನಯ್ ಗುರೂಜಿ ಎಂಥ ಸಿಲ್ಲಿಯಾಗಿ ಮಾತಾಡಿದ್ದಾರೆ ಅಂದರೆ, ಮಳೆನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಯೋಚನೆ ಮಾಡಿ. ಆ ರೀತಿ ಕಂಟ್ರೋಲ್ ಮಾಡೋಂಗಿದ್ದಿದ್ರೆ ಎಲ್ಲ ಪ್ರವಾಹಗಳು ಎಲ್ಲೆಲ್ಲಿ ಜಾಸ್ತಿ ಬರುತ್ತೋ ಅಲ್ಲಲ್ಲಿ ಹೋಗಿ ಈ ಗುರುಗಳನ್ನ ಕೂರಿಸ್ಬಿಡ್ತಿದ್ರು. ಪ್ರವಾಹದಿಂದ 100 ಜನರ ಸಾವುಗಳಾಗಿದೆ. ದೇವರ ನಾಡು ಕೇರಳದಲ್ಲಿ 450 ಜನ ಸಾವಾಗಿದೆ. ಕೆಲವು ಪ್ರವಾಹಗಳು ಹಸುಗಳು ಕೊಚ್ಕೊಂಡು ಹೋಗ್ತಾ ಇರ್ತವೆ, ನೋಡಿದ್ದೀರಾ? ಹಸುಗಳು ಪಾಪ, 100 ಹಸುಗಳು
ಅವು ಏನು ಮಾಡಿದ್ದು? ಎಷ್ಟೊಂದು ಪ್ರಾಣಿಗಳು ಕೊಚ್ಕೊಂಡು ಹೋಗ್ತವೆ, ಎಷ್ಟೊಂದು ಜೀವಿಗಳು ಸಾಯ್ತಾ ಇದ್ದಾರೆ. ಅಂಥ ಸ್ಥಳಗಳಲ್ಲಿ ಹೋಗಿ ಪವಾಡ ಪುರುಷರು ಕುಳಿತುಕೊಂಡು ಮಳೆ ನಿಲ್ಲಿಸ್ಲಿ ನೋಡೋಣ. ಇಲ್ಲಿ ಪ್ರವಾಹ ಬರುತ್ತೆ, ಈಗ ಜಾಸ್ತಿ ಆಗುತ್ತೆ, ಕಂಟ್ರೋಲ್ ಮಾಡ್ತೀನಿ, ಆರಾಮ ಮಳೆ ಬರುತ್ತೆ. ಆಗುತ್ತೇನ್ರಿ? ಯಾರಾದರೂ ಪ್ರಕೃತಿನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಪಂಚಭೂತಗಳನ್ನು ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಈ ಹುಲು ಮಾನವನಿಗೆ ಏನೇನೂ ಇಲ್ಲ. ಮನುಷ್ಯ ಎಲ್ಲ ಈ ದೇಹ ಪಡ್ಕೊಂಡು ಕಶ್ಮಲವಾದ ದೇಹದಲ್ಲಿ, ಈ ಮನಸ್ಸಿನಲ್ಲಿ, ಈ ಬುದ್ಧಿನಲ್ಲಿ ಎಲ್ಲವನ್ನು ಏನೇನಿಲ್ಲ. ಪ್ರಕೃತಿ ಹೋಲ್ಸೋದು ಏನೇನೂ ಇಲ್ಲ. ಈ ದೇಹ, ಈ ಬುದ್ಧಿ ಪ್ರಕೃತಿನ ಕಂಟ್ರೋಲ್ ಮಾಡುತ್ತಾ? ಅದು ಸಾಧ್ಯನಾ? ಈ ಚಿಂತನೆಯಲ್ಲಿ ನೀವು ಯೋಚನೆ ಮಾಡಬೇಕು. ಪವಾಡಗಳನ್ನು ನಂಬಿ ಕೆಲವರು ಏನು ಮಾಡ್ತಾರೆ ಗೊತ್ತಾ? ಯಾಕೆ ನಾನು ಈ ವಿಡಿಯೋ ಮಾಡಿದೆ ಅಂದರೆ, ಪವಾಡಗಳನ್ನು ನಂಬತಕ್ಕಂಥವರು ಈ ಸೆಲೆಬ್ರಿಟಿಗೆ ಶುರು ಮಾಡ್ತಾರೆ, ರಾಜಕಾರಣಿಗಳು ಸ್ಟಾರ್ಟ್ ಮಾಡ್ತಾರೆ. ರಾಜಕಾರಣಿಗಳು ಅಲ್ಲಿ ಯಾಕೆ ಹೋಗ್ತಾರೆ? ಅಲ್ಲೂ ರಾಜಕೀಯ ಇರುತ್ತೆ. ಅಲ್ಲಿ ಹೋದಾಗ ಇಂಥ ಗುರುಗಳು ಭಕ್ತರು ಅಂದರೆ ಅವ್ರ ಭಕ್ತರಲ್ಲ ಏನು ಮಾಡ್ತಾರೆ, ಇವ್ರು ಓಟ್ ಹಾಕ್ತಾರೆ, ಇವ್ರಿಗೆ ಬೆಲೆ ಬರುತ್ತೆ, ಇವ್ರು ಗ್ರೇಟು ಅಂತ. ಸೊ ಆ ಗುರುಗಳ ಆಶೀರ್ವಾದದಿಂದ ಆಯಿತು ಅಂತ ಅವ್ರು ಎಲ್ಲ ಕಡೆ ಹೇಳ್ಕೊತಾರೆ. ಆವಾಗ ಏನಾಗುತ್ತೆ, ಆ ಭಕ್ತರೆಲ್ಲ ಜಾಸ್ತಿ ಆಗ್ತಾರೆ, ಅವರೆಲ್ಲ ಇವ್ರು ಓಟ್ ಹಾಕ್ತಾರೆ, ಇವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ, ಇವ್ರ ಹತ್ರ ಕೆಲಸ ಮಾಡಿಸ್ಕೊಳಕ್ಕೆ ಬರ್ತಾರೆ. ಅಲ್ಲೂ ಒಂದಷ್ಟು ಪೊಲಿಟಿಕಲ್ ಗೇಮ್ ಸ್ಟಾರ್ಟ್ ಆಗುತ್ತೆ. ರಾಜಕಾರಣಿಗಳು ಅದಕ್ಕೋಸ್ಕರ ಈ ಸಿನಿಮಾ ಆ್ಯಕ್ಟ್ರಿಗಳು ಈಗ ಆ್ಯಕ್ಚುಲಿ ವಿನಯ್ ಗುರು ಜೊತೆ ತುಂಬ ಸೀರಿಯಲ್ ಆ್ಯಕ್ಟ್ರಿಗಳೆಲ್ಲ ಹೋಗಿದಾರಂಥವ್ರು. ಅವ್ರಿಗೆ ಏನೇನೋ ಮಾಡಿರ್ತಾರೆ, ಟೆನ್ಷನ್ ಇರುತ್ತೆ, ಅಲ್ಲಿ ಹೋಗ್ತಾರೆ, ಧ್ಯಾನ ಮಾಡ್ತಾರೆ, ಪೂಜೆ ಮಾಡಪ್ಪ, ಇಂಥ ಕಾಲಕ್ಕೆ ಸರೋಗುತ್ತೆ ಅಂತ ಹೇಳ್ತಾರೆ. ಅದು ಸಹಜವಾಗಿ ಕಾಕತಾಳೀಯವಾಗಿ ಕೆಲವು ಘಟನೆಗಳು ಘಟಿಸ್ತವೆ. ಅದು ಪ್ರಾಕೃತಿಕ ನಿಯಮದ ಅನುಸಾರವಾಗಿ ನಡೀತಕ್ಕಂಥ ಘಟನೆಗಳು. ದೇಹ ಮತ್ತು ಮನಸ್ಸಿನಲ್ಲಿ, ದೇಹ ಶಾಂತವಾಗಿದ್ದಾಗ, ಮನಸ್ಸು ಶಾಂತವಾಗಿದ್ದಾಗ ಕೆಲವಾರು ನೆಮ್ಮದಿ, ಮನಸ್ಸಿನ ಸ್ಥಿತಿ ಶಾಂತವಾಗುತ್ತೆ, ಅವ್ರಿಗೆ ಖುಷಿಯಾಗುತ್ತೆ. ಯಾಕಂದರೆ ಹೊರಗಡೆ ಎಲ್ಲ ಕಚ 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 ಅಂತಿರ್ತಾರೆ. ಅವಾಗೇನಾಗ್ತಾರೆ, ಇಲ್ಲಿ ನನಗೆ ಶಾಂತಿ ನೆಲೆಸಿತು. ಯಾವುದನ್ನು ನೆಲೆಸಿತು? ಗುರುಗಳ ಅನುಗ್ರಹದಿಂದ. ಗುರುಗಳು ಸುಮ್ಮನೆ ಯಾರಿಗೂ ಶಾಂತಿ ಕೊಡಲು ಸಾಧ್ಯವಿಲ್ಲ. ಇದನ್ನು ಮಾಡ್ರಿ ಅಂದರೆ, ನೀವು ಅದನ್ನು ಮಾಡಿದ್ರೆ ಮಾತ್ರ ನಿಮಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಮತ್ತು ಯಾವುದು ಕೂಡ ಟಕ್ ಟಕ್ ಅಂತ ಪವಾಡಗಳು ನಡೆಯುವುದಿಲ್ಲ. ಎಲ್ಲೇ ಪವಾಡಗಳು ಬರಲಿ ಅದೆಲ್ಲ ಕಪೋಲ ಕಲ್ಪಿತ ಕಥೆಗಳು, ಕಾಕತಾಳೀಯ ಕಥೆಗಳು, ಎಕ್ಸಾಗರೇಷನ್. ಏನೊಂದು ಸಿಚುವೇಶನ್ ನಡೀತೋ ಅದನ್ನು ಉತ್ಪ್ರೇಕ್ಷೆಯಿಂದ ಪವಾಡಗಳ ಬಗ್ಗೆ ಮಾತಾಡ್ಕೋತಾರೆ. ಅದು ಒಂದು ರೀತಿಯಾದ ಮಾನಸಿಕ ಕಾಯಿಲೆ. ಏನು, ಪವಾಡ ಮಾಡ್ತೀನಿ ಅನ್ನೋರ್ದು ಅಷ್ಟೇ, ಪವಾಡ ಆಯಿತು ಅನ್ನೋರು ಅಷ್ಟೇ, ಪವಾಡ ನಂಬೋರು ಅಷ್ಟೇ. ಅದೊಂದು ರೀತಿಯಾದ ಮಾನಸಿಕ ದುರ್ಬಲತೆಯ ಕಾಯಿಲೆ. ಸೊ ಯಾರು ಸೃಷ್ಟಿಯ ಮೇಲೆ, ಸೃಷ್ಟಿಯನ್ನು ಮೀರಿ, ಪಂಚಭೂತಗಳನ್ನು ಮೀರಿ ಪವಾಡಗಳನ್ನು ಮಾಡಲು ಸಾಧ್ಯವಿಲ್ಲ, ಸೃಷ್ಟಿಯನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಯಾವುದೇ ರೀತಿಯಾದ ಶೂನ್ಯದಲ್ಲಿ ಯಾವುದೇ ವಸ್ತುಗಳನ್ನು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಮಾಡಿದರೆ ಅದೆಲ್ಲ ತಂತ್ರಗಾರಿಕೆ, ಅದೆಲ್ಲ ಒಂದು ಬ್ಲ್ಯಾಕ್ ಮ್ಯಾಜಿಕ್, ಒಂದು ಮ್ಯಾಜಿಕ್ ಅಂತ ಕರಿತೀವಿ ನಾವು. ಅಲ್ಲಿ ಮ್ಯಾಜಿಷಿಯನ್ಸ್ ಏನು ಬೇಕಾದ್ರೂ ಮಾಡಿ ತೋರಿಸ್ತಾರೆ. ಅವೆಲ್ಲ ತಂತ್ರಗಾರಿಕೆ, ಅದೊಂದು ವಿದ್ಯೆ. ಆ ವಿದ್ಯೆಯನ್ನು ಈ ಯಾರು ಭಗವಂತನನ್ನು ನಂಬಿರ್ತಾರೋ, ಸ್ವರ್ಗ ನರಕದ ಬಗ್ಗೆ ಕಲ್ಪನೆ ಇರುತ್ತೋ, ನನಗೆ ಬೇಕಾಷ್ಟು ಬಂದ್ಬಿಡುತ್ತೆ ಇವ್ರ ಅನುಗ್ರಹದಿಂದ ಅಂತಕ್ಕಂಥ ದುರಾಸೆ ಇರುತ್ತೋ, ಅಂಥವ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಬೇರೆ ಏನೇನೂ ಇಲ್ಲ. ನೀವು ಇನ್ನೊಂದು ಅದ್ಭುತವಾದ ಒಂದು ಸತ್ಯವನ್ನು ಹೇಳ್ತೀನಿ. ಸುಮ್ಮನೆ ನೀವು ಅನಲೈಸ್ ಮಾಡಬೇಕು. ಸುಮ್ಮನೆ ಯಾವುದನ್ನೋ ಯಾರನ್ನೋ ಹೇಳೋದನ್ನು ನಂಬೋದಲ್ಲ. ಏನು ಅನಲೈಸ್ ಮಾಡಬೇಕು ಅಂತ, ಎಷ್ಟೊಂದು ಪವಾಡ ಪುರುಷರು ಈ ಭೂಮಿಯ ಮೇಲೆ ಬಂದು ಹೋಗಿದ್ದಾರೆ. ಆ ಪವಾಡ ಪುರುಷರ ಕಾಣಿಕೆ ಏನು? ಆ ಪವಾಡ ಪುರುಷರು ಬಡತನವನ್ನು ಹೋಗಲಾಡಿಸಿದ್ದಾರಾ? ಆ ಪವಾಡ ಪುರುಷರು ರೋಗಗಳನ್ನು ಹೋಗಲಾಡಿಸಿದ್ದಾರಾ? ಈಗ ಯಾವುದೇ ರೋಗಗಳು ಇಲ್ವಾ? ಯಾರು ಬಡವರು ಇಲ್ವಾ? ಸಾವು ನೋವುಗಳು ಇಲ್ವಾ? ಯುದ್ಧಗಳು ಇಲ್ವಾ? ಎಲ್ಲರೂ ಶಾಂತ ರೀತಿಯಿಂದ ಅದ್ಭುತವಾಗಿ ಬದುಕ್ತಾ ಇದ್ದಾರಾ? ಯೋಚನೆ ಮಾಡಿ ನೋಡಿ. ಎಷ್ಟೊಂದು ಜನ ಪವಾಡ ಪುರುಷರು ಬಂದಿದ್ದಾರೆ, ಸಣ್ಣ ಪುಟ್ಟರು ಬಂದಿದ್ದಾರೆ ಅನ್ರಿ. ಎಂತೆಂಥ ಸಮಸ್ಯೆಗಳು ಬಂದಿದೆ. ಶ್ರೀಕೃಷ್ಣ ಸಾಮಾನ್ಯನೇ, ಅವನ ಕೆಲವು ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ, ಕೊನೆಗೆ ಯುದ್ಧ ಆಯಿತು. ರಾಮ ಸಾಮಾನ್ಯನೇ, ಅವನ ಕೆಲವು ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ, ಯುದ್ಧ ಆಯಿತು. ಅಲ್ಲ ಸಾಮಾನ್ಯನೇ, ಅವನು ಸಮಸ್ಯೆ ಬಗೆಹರಿಸಿದ್ದಾನೆ, ಯುದ್ಧಗಳು ನಡೀತಾನೆ ಇದೆ. ಜೀಸಸ್ ಸಾಮಾನ್ಯನೇ, ಆ ಸಮಸ್ಯೆಗಳು ಬಗೆಹರಿತಿದೆಯಾ? ಅಲ್ಲೂ ಯುದ್ಧಗಳು, ಸಾವು ನೋವುಗಳು ನಡೀತಾ ಇದೆ. ಬುದ್ಧ ಸಾಮಾನ್ಯನೇ, ಸಮಸ್ಯೆ ಬಗೆಹರಿದಿದೆಯಾ? ಇಲ್ಲ, ಹಾಗೇ ಇದೆ. ಗುರುನಾನಕ್ ಈಗ ಹೇಳ್ತಾ ಹೋದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಮಹಾನ್ ಪವಾಡ ಪುರುಷರು ಅಂತ ಕರಿತೀವಿ. ಯಾರೂ ಕೂಡ ಭೂಮಿಯ ಮೇಲಿನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅಲ್ವಾ?
ಯೋಚನೆ ಮಾಡಿ ನೋಡಿ ಹಾಗೇನೆ. ಅಂದರೆ ಆ ಕಾಲಘಟ್ಟದಲ್ಲಿ ಅವ್ರ ಸುತ್ತಮುತ್ತ ಇರೋರ ಭಾವನೆಗಳ ಮೇಲೆ ಎಲ್ಲರೂ ಆಟ ಆಡ್ತಾರೆ, ನಂಬೋರು ಜಾಸ್ತಿ ಇದ್ದಾರೆ. ಯಾಕಂದರೆ ಮನುಷ್ಯನ ಮನಸ್ಸಿನ ವಿಕಾಸತೆ ಇನ್ನೂ ನಡೀತಾ ಇದೆ. ಈ ಭೂಮಿ ಮೇಲೆ ಜೀವಿಗಳು ವಿಕಾಸವಾಗಬೇಕಾದ್ರೆ ಲಕ್ಷಾಂತರ ವರ್ಷ ಆಗಿದೆ, ಏನೋ ಸಾವಿರಾರಲ್ಲ, ಲಕ್ಷಾಂತರ ವರ್ಷಗಳಾಗಿದೆ. ಈಗ ಸ್ವಲ್ಪ ಬುದ್ಧಿ ಬಂದ ಮೇಲೆ ಒಂದು ಸಾವಿರಾರು ವರ್ಷ ಆಗಿದೆ. ಈಗ ಮಹಾಭಾರತ ನಡೆದಿದೆ 5000 ಇಯರ್ಸ್ ಅಂತಾರೆ, ಇಯರ್ಸ್ ಬ್ಯಾಕ್, 5000. ಸೊ ಈಗ ನಾವು ಎಷ್ಟಿದ್ದೀವಿ, ಸ್ವಲ್ಪ ಬುದ್ಧಿವಂತರಾಗಿ 2000 ವರ್ಷ ಅಂತ ನೆನ್ಪಿಟ್ಕೊಂಡಿದ್ದೀವಿ. ಅದರಲ್ಲೂ ವಿಜ್ಞಾನ ಡೆವಲಪ್ ಆಗ್ತಾ ಇರೋದು ಕೇವಲ 50-100 ವರ್ಷದಲ್ಲಿ ಅಷ್ಟೇ. ಸೊ ಇನ್ನೂ ಲಕ್ಷಾಂತರ ವರ್ಷ ಅಂದ್ರೆ ಏನು, ಜೀವಿಗಳು ಡೆವಲಪ್ ಆಗಬೇಕಾದ್ರೆ ಈಗ ಮನುಷ್ಯನ ಮನಸ್ಸು ಇನ್ನೂ ಡೆವಲಪ್ ಆಗ್ತಾ ಇದೆ. ಅದಕ್ಕೆ ಏನು ಮಾಡ್ತಾರೆ, ಭಾವನೆಗಳನ್ನು ಉಪಯೋಗಿಸ್ಕೊಂಡು ಕೆಲವು ಬುದ್ಧಿಜೀವಿಗಳು ಆಟ ಆಡ್ತಾರೆ, ಅದನ್ನು ನಂಬ್ತಾರೆ, ತುಂಬ ಜನ ಮೋಸ ಹೋಗ್ತಾರೆ. ಅದಕ್ಕೆ ನಾನು ಹೇಳೋದು, ನಿಮ್ಮನ್ನು ನೀವು ನಂಬಿ. ಜಗತ್ತು ಬದಲಾವಣೆಯ ಪರ್ವದಲ್ಲಿದೆ, ಮನಸ್ಸು ಬೆಳವಣಿಗೆಯ ಪರ್ವದಲ್ಲಿದೆ. ಇನ್ನೂ ತುಂಬ ದಿನ ಬೇಕು, ಎಲ್ಲರನ್ನೂ ತಿದ್ದಕ್ಕೆ ಸಾಧ್ಯ ಇಲ್ಲ. ಈ ವಿಡಿಯೋ ನೋಡೋರು ಎಲ್ಲವನ್ನು ಮರೆತು ಮನಸ್ಸನ್ನು ಖಾಲಿ ಮಾಡಿ ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.